ಇನ್ನು ಕಾಂಗ್ರೆಸ್ ಅಧ್ಯಕ್ಷ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಮತ್ತೆ ಪ್ರಧಾನಮಂತ್ರಿ ಅಭ್ಯರ್ಥಿ ರೇಸ್ನಲ್ಲಿ ಮುನ್ನೆಲೆಗೆ ಬಂದಿದೆ. ಇಂಡಿಯಾ ಕೂಟಕ್ಕೂ ಖರ್ಗೆ ಅವರೇ ಮಹಾನಾಯಕರಾಗುವಂತಹ ಸಾಧ್ಯತೆ ಈಗ ದಟ್ಟವಾಗಿದೆ. ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಹಿಂದೆ ಸೇರಿದ ಬೆನ್ನಲ್ಲೇ ಖರ್ಗೆ ಹೆಸರು ಅಂತಿಮ ಹಂತದಲ್ಲಿದೆ. ಇದರ ನಡುವೆ ನಾಳೆಯಿಂದ ಭಾರತ್ ನ್ಯಾಯ ಯಾತ್ರೆಯನ್ನ ಶುರು ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ. ಇದರ ಜೊತೆಗೆ ಖರ್ಗೆ ಅವರ ಹೆಸರನ್ನು ಅಧಿಕೃತವಾಗಿ ಘೋಷಿಸುವಂತಹ ಸಾಧ್ಯತೆಯೂ ಕೂಡ ಗೋಚರಿಸ್ತಾ ಇದೆ. ಇಂಡಿಯಾಗೆ ಖರ್ಗೆ ಸಂಚಾಲಕ, ವರ್ಚುವಲ್ ಸಭೆಯಲ್ಲಿ ಕೂಟದ ಒಮ್ಮತ. ಇಂಡಿಯಾ ಒಕ್ಕೂಟದ ಸಭೆ ನವದೆಹಲಿಯ ಖರ್ಗೆ ನಿವಾಸದಲ್ಲಿ ನಡೆಯಿತು. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ, ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಇದ್ರು. ತಮಿಳುನಾಡು ಸಿಎಂ ಸ್ಟಾಲಿನ್, ಕನ್ನಿಮೋಳಿ, ಎನ್ಸಿಪಿ ಶರದ್ ಪವಾರ್ ಸೇರಿದಂತೆ ಉಳಿದ ನಾಯಕರು ವರ್ಚುವಲ್ ಮೂಲಕ ಪಾಲ್ಗೊಂಡಿದ್ರು. ಸಭೆಗೂ ಮುನ್ನವೇ ಬಿಹಾರ ಸಿಎಂ ನಿತೀಶ್ ಕುಮಾರ್ ಸಂಚಾಲಕ ಹುದ್ದೆಯಿಂದ ಹಿಂದೆ ಸರಿದ್ರು. ಮತ್ತೊಬ್ಬ ಸೀನಿಯರ್ ಲೀಡರ್ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಸಂಚಾಲಕ ಎಂಬ ಒಮ್ಮತಕ್ಕೆ ಬರಲಾಗಿದೆ. जागांच्या वाटाची चर्चा करणार आहोत. काही प्रमाणात वाहनस्थाची झाली, पण त्याचा अंतिम निर्णय नाही. ते होईल त्यावेळी तुम्हाला सांगितलं. There was a discussion on the question of chairperson and convener. The name of Mr. Kharge was proposed as chairperson. It was agreed upon. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಕಾಂಗ್ರೆಸ್ ನಾಯಕ ಖರ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದ್ರು. ಇಂಡಿಯಾ ನಾಯಕರು ಆನ್ಲೈನ್ನಲ್ಲಿ ಫಲಪ್ರದ ಚರ್ಚೆ ನಡೆಸಿದ್ವು. ಸೀಟು ಹಂಚಿಕೆ ಬಗ್ಗೆ ಸಕಾರಾತ್ಮಕ ಮಾತುಕತೆಯಾಗಿದೆ. ಜಂಟಿ ಕಾರ್ಯಕ್ರಮಗಳ ಬಗ್ಗೆ ಮುಂದೆ ನಿರ್ಧಾರ ಆಗಲಿದೆ. ರಾಹುಲ್ ಗಾಂಧಿ ಅವರೊಂದಿಗೆ ಭಾರತ್ ಜೋಡೋ ನ್ಯಾಯ ಯಾತ್ರೆಯಲ್ಲಿ ಪಾಲ್ಗೊಂಡು ಸಾಮಾನ್ಯ ಜನರನ್ನ ಕಾಡುತ್ತಿರುವ ಸಾಮಾಜಿಕ, ರಾಜಕೀಯ ಮತ್ತು ಆರ್ಥಿಕ ಸಮಸ್ಯೆಗಳನ್ನು ಎತ್ತಲು ಅವಕಾಶವನ್ನ ಬಳಸಿಕೊಳ್ಳಲು ಆಹ್ವಾನಿಸಿದೆ. ಈ ಮಧ್ಯೆ ನಾಳೆಯಿಂದಲೇ ಭಾರತ್ ಜೋಡೋ ನ್ಯಾಯ